ಹಾಯ್ ವೆಲ್ಕಮ್ ಟು ಎಂ ಬಿ ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಜೆನ್ 5 ಪ್ರೊಸೆಸರ್. ಇದು ಒಂದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಈ ಪ್ರೊಸೆಸರ್ ಮುಖಾಂತರ ನಮ್ಮ ದೇಶದಲ್ಲಿ ಆಗಲಿ ಅಥವಾ ಹೊರ ದೇಶದಲ್ಲಾಗಲಿ ಲಾಂಚ್ ಆಗ್ತಿರುವಂಥ ಮೋಸ್ಟ್ ಪವರ್ಫುಲ್ ಫೋನ್ಸ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ವಿಡಿಯೋ ಇಷ್ಟ ಆಗಿಸಿ ನಿಮಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ರೆಡ್ಮಿ 17 ಆಲ್ರೆಡಿ 17 ಸೀರೀಸ್ ನಿಮಗೆ ಗ್ಲೋಬಲ್ ಆಗಿ ಲಾಂಚ್ ಆಗಿದೆ, ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ. ಇದರಲ್ಲಿ ಕೂಡ ನಿಮಗೆ 8 ಎಲೈಟ್ ಜೆನ್ 5 ಪ್ರೊಸೆಸರ್ ಇಂದ ಬರುತ್ತೆ. ಇದು ಒಂದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್. ಆರಾಮಾಗಿ ನೀವು BGMI ನ ಹ್ಯಾಂಡಲ್ ಮಾಡಬಹುದು. ತುಂಬಾ ಪವರ್ಫುಲ್ ಫೋನ್ ಅಂತ ಹೇಳ್ಬೋದು. ಹಾಗೆ ಬ್ಯಾಕ್ ಸೈಡ್ ಡಿಸ್ಪ್ಲೇ ಆಗಿ ಡಿಸೈನ್ ಆಗಿ ನಿಮಗೆ ಸ್ವಲ್ಪ ಯೂಸಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೋ ರಿಯಲ್ಮಿ GT8 Pro. ಇದರಲ್ಲಿ ನಿಮಗೆ 8 ಎಲೈಟ್ ಜೆನ್ 5 ಪ್ರೊಸೆಸರ್ ಜೊತೆಗೆ 200 ಮೆಗಾಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನೀವು ಟೆಲಿಫೋಟೋ ಲೆನ್ಸ್ ಮುಖಾಂತರ ಇಮೇಜಸ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೋಬಹುದು. ಮತ್ತೆ 8000 mAh ಬ್ಯಾಟರಿನ ಇದರಲ್ಲಿ ಕೊಡ್ತಿದ್ದಾರೆ ಅಂತ ರೂಮರ್ಸ್ ಬರ್ತಾ. ಇದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್, ಅದು ಕೂಡ ಬಜೆಟ್ ಅಲ್ಲಿ 50,000 ಒಳಗಡೆ ನಿಮಗೆ ಈ ಫೋನ್ ಬರ್ಬೋದು. ಇಲ್ಲ 50,000 ರಿಂದ 55,000 ಬಜೆಟ್ ಅಷ್ಟೇ. ಫೋನ್ iQOO 15. ಈ ಫೋನ್ ಅಲ್ಲಿ ನಿಮಗೆ ಗೇಮ್ಗೆ ಸಪರೇಟ್ ಆಗಿದ್ದಕ್ಕೆ ಗೇಮಿಂಗ್ ಫ್ಯಾನ್ಸ್ ಬೇರೆ ಇದ್ದಾರೆ. ಈ ಫೋನ್ ಏನಿದ್ರು ಗೇಮ್ಸ್ ಗೆ ಮಾತ್ರ. ಬಟ್ ಈ ಸಾರಿ ಇವರು ಏನು ಮಾಡಿದ್ದಾರೆ, ಕ್ಯಾಮ್ರಾಸ್ ಅಲ್ಲಿ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. 8 ಎಲೈಟ್ ಜೆನ್ 5 ಪ್ರೊಸೆಸರ್ ಜೊತೆಗೆ ಕ್ಯಾಮ್ರಾಸ್ ಅಲ್ಲಿ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಿಮಗೆ ಗೇಮರ್ಸ್ ಗಳಿಗೆ ಇದರಲ್ಲಿ USB 2.0 ನ ತೆಗೆದು USB 3.2 ಗೆ ಅಪ್ಗ್ರೇಡ್ ಮಾಡ್ತಿರೋದ್ರಿಂದ ನೀವು ಗೇಮ್ ನ ಸ್ಟ್ರೀಮ್ ಕೂಡ ಮಾಡ್ಕೋಬಹುದು. ಅಲ್ಗಾಟೋದು ಈ ತರ ಸಪೋರ್ಟ್ ಮಾಡ್ಕೊಂಡು ಗೇಮ್ ಸ್ಟ್ರೀಮ್ ಕೂಡ ಮಾಡ್ಕೋಬಹುದು. ಇದೊಂದು ಗುಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ OnePlus 15. ಈ OnePlus 15 ನಿಮಗೆ ಕಳೆದ ಸೀಸನ್ ಅಲ್ಲಿ ನೋಡಿದ್ರೆ ನಿಮಗೆ ಹ್ಯಾಸಲ್ ಬ್ಲೇಡ್ ಕೊಲಾಬ್ರೇಷನ್ ಇತ್ತು ಕ್ಯಾಮ್ರಾಸ್ ಅಲ್ಲಿ. ಬಟ್ ಈ ಸರಿ ಹ್ಯಾಸಲ್ ಬ್ಲೇಡ್ ಕೊಲಾಬ್ರೇಷನ್ ನ ಸ್ಕಿಪ್ ಮಾಡಿ ಅವರದೇ ಓನ್ ಇಮೇಜಿಂಗ್ ಪ್ರೊಸೆಸರ್ ಮುಖಾಂತರ ಲಾಂಚ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಹೈಲೈಟ್ ಏನಿದೆ ಇದರಲ್ಲಿ, OnePlus 15 ಇವಾಗ ಕಂಪ್ಲೀಟ್ಲಿ ಗೇಮ್ಗೆ ಮತ್ತು ಕ್ಯಾಮ್ರಾಸ್ಗೆ ಎರಡಕ್ಕೂ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಹಾಗಾಗಿ 165 ಹರ್ಟ್ಸ್ ತನಕ ಡಿಸ್ಪ್ಲೇ ರಿಫ್ರೆಶ್ ರೇಟ್ ಸಪೋರ್ಟ್ ಇದೆ. ಮತ್ತೆ BGMI ನ ಕೂಡ ನೀವು 165 ಹರ್ಟ್ಸ್ ಅಲ್ಲಿ ಆಡ್ಕೋಬಹುದು ಅಂತ ರೂಮರ್ಸ್ ಬರ್ತಾ ಇದೆ. ಬಂದ ಹತ್ರ ನೋಡೋಣ ಈ ಫೋನ್ ಯಾವ ತರ ಇಮೇಜಿಂಗ್ ಪ್ರೊಸೆಸರ್ ಮುಖಾಂತರ ವರ್ಕ್ ಮಾಡುತ್ತೆ ಮತ್ತು ಗೇಮ್ನ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಅಂತ. ಇವಿಷ್ಟು ಸ್ಮಾರ್ಟ್ಫೋನ್ಗಳು ಸದ್ಯಕ್ಕೆ ಲಾಂಚ್ ಆಗ್ತಿರುವಂತಹ ಸ್ಮಾರ್ಟ್ಫೋನ್ಗಳು. ಇನ್ನು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಅಂದ್ರೆ ನಿಮಗೆ ಸ್ಯಾಮ್ಸಂಗ್ S26 ಅಲ್ಟ್ರಾ ಮತ್ತೆ Poco F8 Pro ಅಂತ. F8 Pro ನಿಮಗೆ ನಮ್ಮ ಇಂಡಿಯಾದಲ್ಲಿ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಯಾಕಂದ್ರೆ ನಿಮಗೆ F7 F6 ಮಾತ್ರ ಬಂದಿದೆ. F7 Pro ಆಗಲಿ F6 Pro ಆಗಲಿ ಈ ತರ ಯಾವುದು ಬಂದಿಲ್ಲ. F8 ಬರುತ್ತೆ. F8 ನಿಮಗೆ 8 ಜೆನ್ 5 ಪ್ರೊಸೆಸರ್ ಇಂದ ಬರುತ್ತೆ, 8 ಎಲೈಟ್ ಜೆನ್ 5 ಇಂದ ಅಲ್ಲ. ಹಾಗಾಗಿ ಇವಿಷ್ಟು ಸ್ಮಾರ್ಟ್ಫೋನ್ಗಳು 8 ಎಲೈಟ್ ಜೆನ್ 5 ಪ್ರೊಸೆಸರ್ ಇಂದ ಬರುವಂತಹ ಸ್ಮಾರ್ಟ್ಫೋನ್ಗಳು. ಪ್ಲೀಸ್ ವಿಡಿಯೋ ಇಷ್ಟ ಆಗಿಲ್ಲ, ನಮ್ಮ ಚಾನಲ್ ವರ್ಕ್ ಮಾಡಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.